1758ರಲ್ಲಿ ಮರಾಠ ಸೈನ್ಯವು ಸಿರ್ಹಿಂದನ್ನು ಮುತ್ತಿಗೆ ಹಾಕಲು ಪಂಜಾಬ್ಗೆ ಮುನ್ನಡೆದಾಗ ಜಿಹಾದಿ ಅಫ್ಘಾನ್ ಕಮಾಂಡರ್ ಅಬ್ದುಸ್ ಸಮದ್ ಖಾನ್ ಮಲ್ಹರ್ ರಾವ್ ಹೋಳ್ಕರ್ ಅವರ ಕುಟುಂಬದ ಮಹಿಳೆಯರು ಮತ್ತು ಯಾತ್ರಿಕರನ್ನು ಸೆರೆಹಿಡಿದ. ಆದರೆ ಅವರನ್ನು ಮರಾಠ ಯೋಧರು ವೀರೋಚಿತವಾಗಿ ಬಿಡುಗಡೆ ಮಾಡಿದರು. ಸಿರ್ಹಿಂದ್ ಮುತ್ತಿಗೆಗೆ ಸ್ವಲ್ಪ ಮುಂಚಿತವಾಗಿ ನಡೆದಿತ್ತು ಈ ಶೌರ್ಯಗಾಥೆ. ಅದು ಜನವರಿ 1758ರ ಚಳಿಗಾಲದ ಸಮಯ. ಮೊಘಲ್ ಸಾಮ್ರಾಜ್ಯದ ದೌರ್ಬಲ್ಯವು ಉತ್ತರ ಭಾರತದಲ್ಲಿ ಅಧಿಕಾರದ ನಿರ್ವಾತವನ್ನು ಸೃಷ್ಟಿಸಿತು ಮತ್ತು ಅಹ್ಮದ್ ಶಾ ಅಬ್ದಾಲಿಯ ಅಫ್ಘಾನ್ ಆಕ್ರಮಣಗಳು ಪಂಜಾಬ್ ಅನ್ನು ಅಸ್ಥಿರಗೊಳಿಸಿದ್ದವು. ಮರಾಠ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತು ಮತ್ತು ರಘುನಾಥರಾವ್ ಮತ್ತು ಮಲ್ಹರ್ ರಾವ್ ಹೋಳ್ಕರ್ ನೇತೃತ್ವದ ಅವರ ಸೈನ್ಯವು ದೆಹಲಿಯನ್ನು ವಶಪಡಿಸಿಕೊಂಡ ನಂತರ ಪಂಜಾಬ್ ಕಡೆಗೆ ಮುನ್ನಡೆಯುತ್ತಿತ್ತು. ಹೋಳ್ಕರ್ ಅವರ ಸೈನ್ಯದಲ್ಲಿ ಕುಟುಂಬ ಸದಸ್ಯರು, ಮಹಿಳೆಯರು ಮತ್ತು ಯಾತ್ರಿಕರು ಇದ್ದರು. ಸೋಮವತಿ ಅಮಾವಾಸ್ಯೆಯ ಪವಿತ್ರ ದಿನವಾದ ಜನವರಿ 9ರಂದು ಕುರುಕ್ಷೇತ್ರದಲ್ಲಿ ಒಂದು ಜಾತ್ರೆ ನಡೆಯುತ್ತಿತ್ತು. ರಘುನಾಥರಾವ್, ಮಲ್ಹರ್ ರಾವ್ ಹೋಳ್ಕರ್ ಮತ್ತು ಅವರ ಕುಟುಂಬದವರು ಪವಿತ್ರ ಸ್ನಾನ ಮಾಡಲು ಬಂದಿದ್ದರು. ಮಹಿಳೆಯರಲ್ಲಿ ಹೋಳ್ಕರ್ ಕುಟುಂಬದ ಸೊಸೆಯಂದಿರು ಮತ್ತು ಹೆಣ್ಣು ಮಕ್ಕಳು ಇದ್ದರು ಮತ್ತು ಅವರು ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿದ್ದರು. ಏತನ್ಮಧ್ಯೆ ಸಿರ್ಹಿಂದ್ನ ಅಫ್ಘಾನ್ ಗವರ್ನರ್ ಅಬ್ದುಸ್ ಸಮದ್ ಖಾನ್ ಜಾಗರೂಕನಾಗಿದ್ದ. ಮರಾಠರ ಆಗಮನವು ಬೆದರಿಕೆಯನ್ನುಂಟು ಮಾಡುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಅವನು ಸಿರ್ಹಿಂದ್ ಕೋಟೆಯಲ್ಲಿ ಬಲವಾದ ರಕ್ಷಣೆಯನ್ನು ಸಿದ್ಧಪಡಿಸಿದ ಮತ್ತು ಅವಕಾಶವನ್ನು ಬಳಸಿಕೊಂಡು ಒಂದು ಕುತಂತ್ರದ ಯೋಜನೆಯನ್ನು ರೂಪಿಸಿದ. ಅವರ ಸೈನ್ಯದ ಒಂದು ತುಕಡಿ ಶಹಾಬಾದ್ ಬಳಿ ಹೋಳ್ಕರ್ ಅವರ ಬೆಂಗಾವಲು ಪಡೆಯ ಮೇಲೆ ಇದ್ದಕ್ಕಿದ್ದಂತೆ ದಾಳಿ ಮಾಡಿತು. ಮುಖ್ಯ ಸೈನ್ಯದಿಂದ ಬೇರ್ಪಟ್ಟ ಮಹಿಳೆಯರು ಮತ್ತು ಯಾತ್ರಿಕರ ಗುಂಪನ್ನು ಸುತ್ತುವರಿಯಲಾಯಿತು. ಅಫ್ಘಾನ್ ಅಶ್ವ ಸೈನ್ಯವು ಹಲವಾರು ಮಹಿಳೆಯರನ್ನು ಸೆರೆಹಿಡಿದು ಶಹಾಬಾದ್ಗೆ ಕರೆದೊಯ್ದಿತು. ಇದು ಕೇವಲ ಸೇನಾ ದಾಳಿಯಲ್ಲ, ಬದಲಾಗಿ 18ನೇ ಶತಮಾನದ ಯುದ್ಧ ನಿಯಮಗಳಲ್ಲಿ ಅತ್ಯಂತ ಅಸಹ್ಯಕರವೆಂದು ಪರಿಗಣಿಸಲಾದ ಜಿಹಾದಿ ಮನಸ್ಥಿತಿಯಿಂದ ಉತ್ತೇಜಿಸಲ್ಪಟ್ಟ ಮಹಿಳೆಯರ ಘನತೆಯ ಮೇಲಿನ ನೇರ ದಾಳಿಯಾಗಿತ್ತು. ಈ ಸುದ್ದಿ ಮಲ್ಹರ್ ರಾವ್ ಹೋಳ್ಕರ್ ಅವರನ್ನು ತಲುಪಿದ ತಕ್ಷಣ ಸೈನ್ಯವು ಆಘಾತಕ್ಕೊಳಗಾಯಿತು. ಹೋಳ್ಕರ್ ಶಿಸ್ತಿನ ಸೇನಾಪತಿಯಾಗಿದ್ದರು, ಆದರೆ ಈ ಅವಮಾನವು ವೈಯಕ್ತಿಕವಾಗಿತ್ತು. ಅವರ ಕುಟುಂಬದ ಮಹಿಳೆಯರು ಅಫ್ಘನ್ನರ ಹಿಡಿತಕ್ಕೆ ಸಿಲುಕಿದ್ದರು. ಬೆಂಗಾವಲು ಪಡೆಯನ್ನು ರಕ್ಷಿಸಲು ನಿಯೋಜಿಸಲಾದ ಹೋಳ್ಕರ್ ಅವರ ಸಶಸ್ತ್ರ ಪಡೆಗಳು ತಕ್ಷಣವೇ ಕಾರ್ಯಪ್ರವೃತ್ತವಾದವು. ಈ ಸೈನಿಕರು ಮರಾಠ ಅಶ್ವ ಸೈನ್ಯದ ವಿಶೇಷ ಯೋಧರಾಗಿದ್ದರು. ವೇಗದ, ಕೌಶಲ್ಯಪೂರ್ಣ ಮತ್ತು ಸಂಪೂರ್ಣವಾಗಿ ನಿಷ್ಠಾವಂತರಾಗಿದ್ದವರು ಅವರು. ಮುಖ್ಯ ಸೈನ್ಯದಿಂದ ಬೇರ್ಪಟ್ಟಿದ್ದರೂ ಅವರು ಧೈರ್ಯಶಾಲಿಗಳಾಗಿದ್ದರು ಮತ್ತು ಪ್ರತೀಕಾರ ತೀರಿಸಿಕೊಳ್ಳಲು ಸಿದ್ಧರಾಗಿದ್ದರು. ರಾತ್ರಿಯ ಕತ್ತಲೆಯಲ್ಲಿ ಮರಾಠ ಯೋಧರು ಜಿಹಾದಿ ಅಫ್ಘಾನ್ ತುಕಡಿಯನ್ನು ಜಾಣತನದಿಂದ ಸುತ್ತುವರೆದರು. ಅವರ ಪ್ರಸಿದ್ಧ ಲಘು ಅಶ್ವ ಸೈನ್ಯದ ವೇಗ ಮತ್ತು ಕುತಂತ್ರವು ಪೂರ್ಣವಾಗಿ ಬಳಕೆಯಾಯಿತು. ಮೊದಲು ಅವರು ದೂರದಿಂದ ಬಾಣಗಳ ಸುರಿಮಳೆಯನ್ನು ಸುರಿಸಿ ಅಫ್ಘಾನ್ ಕುದುರೆಗಳನ್ನು ಹೆದರಿಸಿ ಅವರ ಶ್ರೇಣಿಯನ್ನು ಚದುರಿಸಿದರು. ನಂತರ ಮರಾಠ ಯೋಧರು ಗೆರಿಲ್ಲಾ ಯುದ್ಧ ಶೈಲಿಯಲ್ಲಿ ದಾಳಿ ಮಾಡಲು ಪ್ರಾರಂಭಿಸಿದರು. ನಿಕಟ ಯುದ್ಧದಲ್ಲಿ ತೊಡಗಿಸಿಕೊಳ್ಳಲು ವೇಗವಾಗಿ ಮುಂದುವರಿಯುವುದು, ಕತ್ತಿಗಳಿಂದ ಹೊಡೆಯುವುದು ಮತ್ತು ನಂತರ ಮತ್ತೆ ದಾಳಿ ಮಾಡಲು ಹಿಮ್ಮೆಟ್ಟುವುದು ಇದು ಅವರ ತಂತ್ರವಾಗಿತ್ತು. ಭಾರವಾದ ರಕ್ಷಾ ಕವಚ ಮತ್ತು ಉದ್ದನೆಯ ಕತ್ತಿಗಳನ್ನು ಅವಲಂಬಿಸಿದ ಅಫ್ಘಾನ್ ಸೈನಿಕರು ಈ ವೇಗದ ಮತ್ತು ನಿರಂತರವಾಗಿ ಬದಲಾಗುತ್ತಿರುವ ತಂತ್ರದ ವಿರುದ್ಧ ಅಸಹಾಯಕರಾಗಿದ್ದರು. ಮರಾಠರು ಅಫ್ಘಾನ್ ಕುದುರೆಗಳ ಕಾಲುಗಳನ್ನು ಗುರಿಯಾಗಿಸಿಕೊಂಡು ಅನೇಕ ಕುದುರೆ ಸವಾರರನ್ನು ನೆಲಕ್ಕೆ ಕೆಡವಿದರು ಮತ್ತು ನಂತರ ಈಟಿಗಳು ಮತ್ತು ಕತ್ತಿಗಳಿಂದ ನಿಕಟ ಯುದ್ಧದಲ್ಲಿ ಅವರನ್ನು ಕೊಂದರು. ಧೂಳಿನ ಮೋಡ ಏರಿತು. ಕತ್ತಿಗಳ ಘರ್ಜನೆ ಮತ್ತು ಕಿರುಚಾಟಗಳು ಮೈದಾನದಲ್ಲಿ ಪ್ರತಿಧ್ವನಿಸಿದವು. ಕ್ಷಣಗಳಲ್ಲಿ ಅಫ್ಘಾನ್ ಪಡೆಗಳು ಸೋತು ಓಡಿಹೋದವು. ನಂತರ ಅತ್ಯಂತ ನಿರ್ಣಾಯಕ ಕ್ಷಣ ಬಂದಿತು. ಬಂಧಿತ ಮಹಿಳೆಯರು ಮತ್ತು ಯಾತ್ರಿಕರನ್ನು ಸುರಕ್ಷಿತವಾಗಿ ಬಿಡುಗಡೆ ಮಾಡಿ ಹೋಳ್ಕರ್ರ ಮುಖ್ಯ ಶಿಬಿರಕ್ಕೆ ಕರೆತರಲಾಯಿತು. ಈ ಯುದ್ಧದಲ್ಲಿ ಅಫ್ಘನ್ನರು ಭಾರೀ ನಷ್ಟವನ್ನು ಅನುಭವಿಸಿದರು. ಅನೇಕರು ಕೊಲ್ಲಲ್ಪಟ್ಟರು ಮತ್ತು ಅವರ ಕುದುರೆಗಳನ್ನು ಸೆರೆಹಿಡಿಯಲಾಯಿತು. ಈ ರಕ್ಷಣಾ ಕಾರ್ಯಾಚರಣೆ ಎಷ್ಟು ವೇಗವಾಗಿ ಮತ್ತು ನಿರ್ಣಾಯಕವಾಗಿತ್ತೆಂದರೆ ಜಿಹಾದಿ ಅಬ್ದುಸ್ ಸಮದ್ ಖಾನ್ನ ಯೋಜನೆ ಸಂಪೂರ್ಣವಾಗಿ ತಲೆಕೆಳಗಾಯಿತು. ಈ ಘಟನೆಯು ಮುಖ್ಯ ಯುದ್ಧ ನಿರೂಪಣೆಗಳಲ್ಲಿ ಬರದೆ ಮರೆಯಾಗಿರಬಹುದು, ಆದರೆ ಅದರ ಮಹತ್ವವು ಕಡಿಮೆಯದೇನಲ್ಲ. ಇದು ಮರಾಠ ಸೈನ್ಯದ ಮನೋಸ್ಥೈರ್ಯವನ್ನು ಹೆಚ್ಚಿಸಿತು ಮತ್ತು ಸಿರ್ಹಿಂದ್ ಮುತ್ತಿಗೆಯನ್ನು ಮುನ್ಸೂಚಿಸಿತು. ಇತಿಹಾಸದ ಮಹಾಯುದ್ಧಗಳ ಹಿಂದೆ ಗೌರವ, ಶೌರ್ಯ ಮತ್ತು ಮಾನವೀಯತೆಯ ಉದಾಹರಣೆಗಳನ್ನು ನೀಡುವ ಸಣ್ಣ ವಿರೋಚಿತ ಘಟನೆಗಳು ಅಡಗಿವೆ ಎಂದು ಈ ಕಥೆ ನಮಗೆ ತಿಳಿಸುತ್ತದೆ.